ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಮನೆಯಲ್ಲೇ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ. ತುಂಬ ಸಿಂಪಲ್ಲಾಗಿ ಒಂದು 5ರಿಂದ 6 ನಿಮಿಷದಲ್ಲಿ ಈ ಒಂದು ಹೇರ್ ಆಯಿಲ್ನ ನೀವು ಆರಾಮಾಗಿ ರೆಡಿ ಮಾಡ್ಕೊಳ್ಬಹುದು. ಕೇವಲ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ಹಚ್ಚಿದ್ರೆ ಸಾಕಾಗತ್ತೆ. ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯುತ್ತೆ. ನಂತರ ನಿಮ್ಮ ತಲೆ ಕೂದಲು ಮೇಯ್ನಾಗಿ ಶಾಶ್ವತವಾಗಿ ಕಪ್ಪಾಗೋದಕ್ಕೆ, ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡೆಯೋದಕ್ಕೆ, ಈಗ ಆಲ್ರೆಡಿ ಬಂದಿರುವಂತಹ ಬಿಳಿ ಕೂದಲನ್ನು ಸಹ ಕೂಡ ಕಪ್ಪು ಮಾಡೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೇರ್ ಆಯಿಲ್ನ ಮಾಡೋದಕ್ಕೆ ನಾನು ಮೊದಲನೇದಾಗಿ ಇಲ್ಲಿ ಬಳಸಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ನ ಸಹ ಕೂಡ ನಾನು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ವೀಳ್ಯದೆಲೆ, ನಾವು ಎಲೆ ಅಡಿಕೆಗೆಲ್ಲ ಹಾಕ್ಕೊಳ್ತೀವಲ್ವ, ಅದು ಒಂದು ಮೀಡಿಯಮ್ ಸೈಜ್ ವೀಳ್ಯದೆಲೆ ಇರಬೇಕು. ಆದಷ್ಟು ಈ ರೀತಿಯಾಗಿ ಬಲ್ತಿರಬೇಕು. ಎಳೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಕಪ್ಪಾಗ್ತಾ ಬಂದಿರಬೇಕು, ಅಂದರೆ ಫುಲ್ ಗ್ರೀನ್ ಆಗಿರಬೇಕು ಅಂತ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಬೇಕು. ಸೊ ನಂತರ ನಾನು ಇಲ್ಲಿ ಮೆಹಂದಿ ಎಲೆಗಳನ್ನು ಸಹ ಕೂಡ ತೆಗೆದುಕೊಂಡಿದ್ದೀನಿ, ನೋಡ್ಕೊಳ್ಬಹುದು. ಅಕಸ್ಮಾತ್ ನಿಮ್ಗೇನಾದರೂ ಮೆಹಂದಿ ಎಲೆಗಳು ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಬೇಕದಲ್ಲಿ ಹೆನ್ನಾ ಪೌಡರ್ನ ಸಹ ಕೂಡ ಬಳಸ್ಕೊಳ್ಬಹುದು. ಸೊ ನನಗೆ ಇಲ್ಲಿ ಫ್ರೆಶ್ ಆಗಿದ್ದಂತಹ ಮೆಹಂದಿ ಎಲೆಗಳು ಸಿಕ್ಕಿದೆ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲ ಅನ್ನೋದಾದರೆ ನಿಮಗೆ ಈ ಒಂದು ಹೆನ್ನಾ ಲೀವ್ಸ್ ಬಂದು ನಿಮಗೆ ಡ್ರೈ ಆಗಿರೋದು ಸಹ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಸರ್ಚ್ ಮಾಡಿ ಡ್ರೈ ಹೆನ್ನಾ ಲೀವ್ಸ್ ಅಂತ, ಸೊ ನಿಮ್ಗೆ ಅಲ್ಲಿ ಸಹ ಕೂಡ ಸಿಗುತ್ತೆ. ಸೊ ನಂತರ ಒಂದು ಮುಷ್ಟಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಅಷ್ಟೇ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ಬಳಸಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಸಹ ಕೂಡ ಫ್ರೆಶ್ ಆಗಿರುವಂಥದ್ದೇ ತೆಗೆದುಕೊಂಡಿದ್ದೀನಿ. ಸೊ ನಂತರ ಏನು ಮಾಡಬೇಕು, ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ ಬೇಕಾಗತ್ತೆ, ಅಂದರೆ ಕಪ್ಪು ಜೀರಿಗೆ. ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಸಹ ಕೂಡ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು. ನಾನಿಲ್ಲಿ ಬಳಸಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಸಹ ಕೂಡ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳು ಅಷ್ಟೇ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ. ಸೊ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ. ಸೊ ನೀವು ಸಾಸಿವೆ ಎಣ್ಣೆನ ಯೂಸ್ ಮಾಡ್ತೀರಾ ಅನ್ನೋದಾದರೆ ನೀವು ಸಾಸಿವೆಯನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಸೊ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ತೆಗೆದುಕೊಂಡಿದ್ದೀನಿ. ಇದಿಷ್ಟನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಪುಟ್ಟದಾದಂಥ ಮಿಕ್ಸಿ ಜಾರ್ಗೆ ಹಾಕಿ ಎಷ್ಟಾಗುತ್ತೋ ಅಷ್ಟು ತರಿಯಾಗಿ ಇದನ್ನು ಮೊದಲನೇದಾಗಿ ರುಬ್ಕೊಂಡು ಬರ್ತೀನಿ. ಸೊ ನೋಡ್ಬೋದು, ನಾನೆಲ್ಲ ಇಂಗ್ರೀಡಿಯೆಂಟ್ನ ಸಹ ಕೂಡ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ಬೋದು ಸ್ನೇಹಿತರೆ, ನಾನು ಆದಷ್ಟು ಇದೆಷ್ಟಾಗುತ್ತೋ ಅಷ್ಟು ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಇಷ್ಟಾದರೆ ಸಾಕು ನಮಗೆ. ಸೊ ನೋಡ್ಬೋದು, ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಪುಡಿಯಾಗಿ ಮಾಡಿಕೊಡಿ. ಸೊ ನೋಡ್ಬೋದು, ಈಗ ಈ ಒಂದು ಮಿಶ್ರಣವನ್ನು ನಾನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೇನೆ. ಆದಷ್ಟು ಕಬ್ಬಿಣದ ಬಾಣಲಿ ಇದ್ದರೆ ತುಂಬಾ ಉತ್ತಮ. ಇಲ್ಲ ಅನ್ನೋದಾದರೆ ನಿಮ್ಮ ಮನೇಲಿ ಯಾವುದಿರುತ್ತೋ ಸೊ ಅದನ್ನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಸೊ ನಂತರ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಸುಮಾರು ಒಂದು ಅರ್ಧ ಬೌಲಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಬಟ್ಟಲಷ್ಟು. ಸೊ ನಂತರ ಇದು ನಿಮಗೆ ಕಾಯ್ತಾ ಸಂಪೂರ್ಣವಾಗಿ ಎಣ್ಣೆ ಮಾತ್ರ ಸಿಗುತ್ತೆ ನಿಮಗೆ. ಸಂಪೂರ್ಣವಾಗಿ ಇದೇನಾಗಬೇಕು ಅನ್ನೋದಾದರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು 5 ನಿಮಿಷಗಳ ಕಾಲ ಕಾಯಿಸಿದ್ರೆ ಸಾಕು. ಇದು ಸಂಪೂರ್ಣವಾಗಿ ಕಪ್ಪಾಗೋದೇನು ಬೇಡ. ಸೊ ನೋಡ್ಬೋದು, ನಾನೀಗ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಕಲರ್ ನೋಡ್ಬೋದು, ಗ್ರೀನ್ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 5 ನಿಮಿಷ ಟೈಮ್ನ ನೀವು ನೋಡ್ಕೊಳ್ತಾ ಇರಿ. ಕರೆಕ್ಟಾಗಿ 5 ನಿಮಿಷ ಆದರೆ ಸಾಕು, ಮೀಡಿಯಮ್ ಫ್ಲೇಮಲ್ಲಿಟ್ಟು. ಐದು ನಿಮಿಷ ಆಗಿದೆ. ಇದನ್ನೇ ನಾನು ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಈ ರೀತಿಯಾಗಿ ಶೋಧಿಸ್ಕೊಳ್ತಿದ್ದೀನಿ, ಅಂದರೆ ಫಿಲ್ಟರ್ ಮಾಡ್ಕೊಳ್ಬೇಕು. ಕೇವಲ ಒಂದು ಹೇರ್ ಆಯಿಲ್ ಮಾತ್ರ ನಮಗೆ ಬೇಕಾಗತ್ತೆ. ಸೊ ನೋಡ್ಬೋದು, ಫ್ರೆಶ್ ಆಗಿ ಎಷ್ಟು ಕ್ಲೀನಾಗಿ ಮನೆಯಲ್ಲೇ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಅಂತ. ನೋಡ್ಬೋದು.
ನೋಡ್ಬೋದು ಎಷ್ಟು ಗ್ರೀನ್ ಆಗಿದೆ ಅಂತ. 5 ನಿಮಿಷ ನೀವು ಕಾಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಕಾಯಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಾದರೆ ಇದು ಸಂಪೂರ್ಣವಾಗಿ ಕಪ್ಪಾಗಿಬಿಡುತ್ತೆ, ಮತ್ತು ಅದರಲ್ಲಿರುವಂತಹ ಗುಣಗಳು ಸಹ ಕೂಡ ನಮಗೆ ಸಿಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾಗಿ 5 ನಿಮಿಷ ನೀವು ಟೈಮಿಂಗ್ಸ್ನ ಇಟ್ಕೊಂಡು ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಬೇಕು. ಈ ಒಂದು ಇಂಗ್ರೀಡಿಯೆಂಟ್ ಅನ್ನೋದು ನಮಗೆ ಬೇಕಾಗೋದಿಲ್ಲ. ಈಗ ನೋಡ್ಬೋದು ಇವಿಷ್ಟು ನಮಗೆ ಬೇಕಾಗೋದಿಲ್ಲ. ಸೊ ನೋಡಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ಈ ಒಂದು ಹೇರ್ ಆಯಿಲ್ ಅಂತ. ಸೊ ನೋಡ್ಕೊಳ್ಬಹುದು, ತುಂಬಾ ಒಳ್ಳೆ ಗುಣಗಳಿವೆ ಅಂತಲೇ ಹೇಳ್ಬೋದು. ಈ ಒಂದು ಹೇರ್ ಆಯಿಲ್ ನಿಮಗೆ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದ್ರ ಜೊತೆಗೇ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ, ನಂತರ ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೂ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ. ನಿಮಗೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಾನು ಹೇಳಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ. ಕೇವಲ ಒಂದು 5 ನಿಮಿಷದಲ್ಲಿ ಈ ಒಂದು ಹೇರ್ ಆಯಿಲ್ ಅನ್ನೋದು ನಿಮಗೆ ಸಂಪೂರ್ಣವಾಗಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ಒಂದು ಹೇರ್ ಆಯಿಲ್ನ ನೀವು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು 3 ರಿಂದ 4 ತಿಂಗಳ ಕಾಲ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಒಮ್ಮೆ ನೀವು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. 100% ನಾನು ಗ್ಯಾರಂಟಿ ಕೊಡ್ತೀನಿ. ನಂತರ ನೀವು ಬೇಕಿದ್ದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ನಾರ್ಮಲ್ ಆಗಿ ನೀವು ತೆಂಗಿನೆಣ್ಣೆನ ತಲೆಗೆ ಯಾವ ರೀತಿಯಾಗಿ ಹಚ್ಕೊಳ್ತೀರೋ, ಸೊ ಅದೇ ರೀತಿಯಾಗಿ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ಒಂದು 2 ರಿಂದ 3 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಹೇರ್ನ ವಾಶ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ನಿಮ್ಮ ತಲೆಗೆ ಹಚ್ಚೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ. ನಂತರ ಈಗ ಆಲ್ರೆಡಿ ಬಂದಿರುವಂತಹ ಬಿಳಿ ಕೂದಲಾಗಿರ್ಬೋದು, ನಂತರ ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡೆಯುತ್ತೆ. ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ 100% ರಿಸಲ್ಟ್ ಅಂತೂ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಆಯಿಲ್. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ನ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.